ಇರೋ ಆ ಹೆಸರನ್ನ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ನೀವು ಹೋಲಿಕೆ ಮಾಡಬಾರ್ದಿತ್ತು, ಬಿಟ್ಬಿಡಿ ಅವರ ಹೆಸರನ್ನ ತಗೋಬಾಡಿ ಅಂತ ಹೇಳಿದ್ರು. ಆದ್ರಿಂದಾಗಿ ಮನೆ ಯಡಿಯೂರಪ್ಪನವರು ಫೋನ್ ಮಾಡಿ, ದೊಡ್ಡ ಮನುಷ್ಯರು ಅವರು, ಅದರಿಂದಾಗಿ ನಾನು ಹೇಳಿದ್ದು ಗಾದೆ ಅಷ್ಟೇ, ಅದನ್ನ ಅವರು ಇದಕ್ಕೆ ತಗೊಂಡ್ರು. ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜಾನ, ಇಲ್ಲ ಅಂತಲ್ಲ. ಆದ್ರಿಂದ ನಮಗೆ ಅವರಷ್ಟು ನಮ್ಮನ್ನ ಶೆಡ್ಡಿಯವರವನು ಅಂದಾಗ್ಲೂ ನಮಗೂ ನೋವಾಯ್ತು. ಆದ್ರೆ ನಾವು ಅದನ್ನ ನಾವು ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಪ್ರಧಾನಮಂತ್ರಿಗಳನ್ನ ವಿಷಸರ್ಪ ಅಂದಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಯಾಕೆ ರಾಜಕಾರಣದಲ್ಲಿ ಒಂದು ಮಾತಿಂಗ್ ಬಂದ್ಬಿಡ್ತದೆ ಅಂತ ಆಯ್ತು. ಅದರಿಂದಾಗಿ ನಾನು ಎಷ್ಟೋ ವಿತ್ ದ ಪ್ರೆಷರ್ ಅಂದ್ರೆ ಪತ್ರಕರ್ತರು ಯಾರು ಯಾರು ಅಂತ ಕೇಳಿದಾಗ ಸೊ ಅದು ಬಂತು, ಹೇಳ್ಬಿಟ್ಟೆ ನಾನು. ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಹೆಸರು ಬಂತು ಅಂದ್ರೆ, ನಾನು ಗುಲ್ಬರ್ಗಾದಲ್ಲಿದ್ದೆ. ಪತ್ರಕರ್ತರು ಸಹಜವಾಗಿ ಕೇಳ್ತಾರೆ, ನೀವು ಇಲ್ಲಿ ಇಲ್ಲಿಗೆ ಬಂದಾಗ, ತಾಲೂಕಿಗೆ ಬಂದಾಗ ನೀವು ಇಲ್ಲಿನ ವಿಷಯಗಳನ್ನ ಕೇಳ್ತಾರೆ. ಹಂಗೆ ಅದು ಹೇಳಿದ್ದೆ. ಅದರಿಂದಾಗಿ ಅವ್ರಿಗೆ ನೋವಾಗಿದ್ರೆ ಆ ಹೆಸರನ್ನ ನಾನು ತೆಗೆದುಬಿಡ್ತೆ. ಅವ್ರ ಹೆಸರನ್ನ ನಾನು ವಾಪಸ್ ತಗೊಂಡ್ಬಿಟ್ಟೆ. ಅದಾದ್ಮೇಲೆ ಅವ್ರಿಗದು ಸಂಬಂಧನೇ ಬರೋದಿಲ್ಲ. ಇಲ್ಲ ಇದರಲ್ಲಿ ಈಗ ಯಾರ ಹೆಸರು ಇಲ್ಲ. ಪ್ರಧಾನಮಂತ್ರಿಗಳನ್ನ ನಿಂದಿಸೋದನ್ನ ಈ ರೀತಿ ಯಾರು ಮಾಡಬಾರ್ದು. ಯಾಕಂದ್ರೆ ಅವ್ರ ದೇಶದ ಪರವಾಗಿ ಕೆಲಸ ಮಾಡ್ತಾರೆ. ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ, ಈಗ ಅದು ಯಾರ್ದು ಬಂದಿಲ್ಲ. ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಅವ್ರಿಗೆ ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟಿದೆ ಅಷ್ಟೇ.